ನಾವು ಕಳೆದ ತರಗತಿಯಲ್ಲಿ SSLC ವಿಭಾಗಕ್ಕೆ ಸಂಬಂಧಪಟ್ಟಂತಹ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಎನ್ನುವಂತಹ ಅಧ್ಯಾಯದಲ್ಲಿ ಭಾರತಕ್ಕೆ ಬಂದಂತಹ ಯುರೋಪಿಯನ್ನರು ಯಾರ್ಯಾರು, ಅವರು ಎಷ್ಟು ಇಸವಿಯಲ್ಲಿ ಭಾರತಕ್ಕೆ ಬಂದರು, ಯಾಕಾಗಿ ಬಂದರು, ಸೊ ಕೊನೆಯಲ್ಲಿ ಯಾರ ನಡುವೆ ಪ್ರತಿಸ್ಪರ್ಧೆ ಎನ್ನುವಂಥದ್ದು ಏರ್ಪಡ್ತು ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನೋಡಿ, ಬ್ರಿಟಿಷರು ಕೊನೆಯದಾಗಿ ಬಂದರೂ ಕೂಡ ಭಾಳಷ್ಟು ವರ್ಷಗಳ ಕಾಲ ಭಾರತದಲ್ಲಿ ಉಳಿದಂಥವರು ಬ್ರಿಟಿಷರು. ಸೊ ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ ಬೆಳೆಯುತ್ತೆ. ಯಾಕೆ ಅಂತಂದರೆ ಇಬ್ಬರೂ ಕೂಡ ವ್ಯಾಪಾರದಲ್ಲಿ ಪೈಪೋಟಿಯನ್ನು ಮುಂದುವರಿಸೋದಕ್ಕೆ, ಅದು ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕೂಡ ಕೆಲವೊಂದು ಪೈಪೋಟಿಗಳು, ಎರಡು ಒಂದು ಯುರೋಪಿಯನ್ನರಲ್ಲಿ ಪೈಪೋಟಿಗಳು ಆರಂಭವಾಗಿದ್ದನ್ನು ನಾವು ಕಾಣ್ಬೋದಾಗ್ತದೆ. ಹೀಗಾಗಿ ಈ ಫ್ರೆಂಚರು ಮತ್ತು ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ರಾಜಕೀಯ ಪ್ರಭಾವವನ್ನು ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕು, ಹಾಗೆಯೇ ಉಳಿಸ್ಕೋಬೇಕೆನ್ನುವಂಥ ದೃಷ್ಟಿಯಿಂದ ಇಬ್ಬರ ನಡುವೆ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಬಂದರು. ಇದೇ ಸಂದರ್ಭದಲ್ಲಿ ಅವರೇನು ಮಾಡಿದರು, ನಮ್ಮ ದೇಶೀಯ ರಾಜ್ಯಗಳ ನಡುವೆ ಇದ್ದಂತಹ ಒಂದು ಅಸ್ಥಿರತೆಯನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಂಡು ಅವರು ಯುದ್ಧಗಳನ್ನು ಆರಂಭ ಮಾಡಿಕೊಳ್ತಾರೆ. ಏನಪ್ಪ ಅಂದರೆ ಹೈದರಾಬಾದ್ ಸಂಸ್ಥಾನ ಮತ್ತು ಕರ್ನಾಟಕ ಅಂದರೆ ತಮಿಳುನಾಡಿನ ಪೂರ್ವ ಭಾಗ, ಬಹುತೇಕವಾಗಿ ಹೈದರಾಬಾದ್ ಸಂಸ್ಥಾನ ಪೂರ್ವ ಭಾಗದಲ್ಲಿ ಪ್ರಾಂತ್ಯದಲ್ಲಿನ ರಾಜಕೀಯ ಅಸ್ಥಿರತೆಯ ಒಂದು ಇದನ್ನು ಲಾಭವನ್ನು ಪಡ್ಕೊಳ್ಳುವ ಮೂಲಕ ಸೊ ಅವರು ತಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನು, ಒಂದು ಸವಾಲುಗಳನ್ನು ಅವರು ಏನು ಮಾಡ್ತಾ ಬಂದರು, ತಮ್ಮ ಒಂದು ಇರುವಿಕೆಯನ್ನು ಬೆಳವಣಿಗೆಗೊಳಿಸುವಂಥ ಪ್ರಯತ್ನಗಳನ್ನು ಅವರು ಮಾಡ್ತಾ ಬಂದರು. ಸೊ ಹಾಗಾಗಿ ಯಾವ ಪ್ರಯತ್ನಗಳನ್ನು ಮಾಡ್ತಾ ಬಂದರು, ಪೈಪೋಟಿ ಇಳಿದ್ರು, ಸೊ ಇವು ಕರ್ನಾಟಕದ ಒಂದು ಯುದ್ಧಗಳನ್ನು ಆರಂಭವಾಗಲಿಕ್ಕೆ ಕಾರಣ ಆಗುತ್ತೆ. ಆ ಯುದ್ಧಗಳೇ ಕರ್ನಾಟಕ ಯುದ್ಧಗಳು. ಈಗ ಕರ್ನಾಟಕ ಯುದ್ಧಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇ ಕರ್ನಾಟಕ ಯುದ್ಧ 1746ರಿಂದ 1748ರವರೆಗೆ ಮೊದಲ ಕರ್ನಾಟಕ ಯುದ್ಧವನ್ನು ಗಮನಿಸಬಹುದು. ನೋಡಿ, ಈ ಸಂದರ್ಭದಲ್ಲಿ ಫ್ರೆಂಚರ ಡೂಪ್ಲೆಯ ಕೋರಿಕೆಯನ್ನು ಮಾಡ್ಕೊಳ್ತಾನೆ. ಹಾಗಾಗಿ ಕೋರಿಕೆಯ ಮೇರೆಗೆ ಲ್ಯಾಂಬೋರ್ಡಿನಾ ಎನ್ನುವಂತಹ ಫ್ರೆಂಚ್ ಸೇನಾ ಮುಖ್ಯಸ್ಥನು, ಯಾರ ಹೆಸರು ಲ್ಯಾಂಬೋರ್ಡಿನಾ ಎನ್ನುವಂಥವನು, ಇವನು ಮುಖ್ಯಸ್ಥ ಏನು ಮಾಡಿದ, ಮಾರಿಷಿಯಸ್ ಎನ್ನುವಂಥ ಪ್ರದೇಶದಿಂದ ಬಂದ್ಬಿಟ್ಟು ಬ್ರಿಟಿಷರಿಗೆ ಸಂಬಂಧಪಟ್ಟಂತಹ ಮದ್ರಾಸ್, ಪ್ರಮುಖ ವ್ಯಾಪಾರಿ ಕೇಂದ್ರ ಇದು ಮದ್ರಾಸ್, ಆ ಮದ್ರಾಸನ್ನು ವಶಪಡಿಸ್ಕೊಳ್ತಾನೆ. ಸೊ ಬಹುತೇಕವಾಗಿ ಇದೇ ಕಾರಣ ಆಗ್ತಕ್ಕಂಥದ್ದು ಈ ಒಂದು ಮೊದಲನೇ ಕರ್ನಾಟಕ ಯುದ್ಧಕ್ಕೆ. ಇವನು ಡೂಪ್ಲೆ ಕರೆಸ್ಕೊಳ್ತಾನೆ, ಹಾಗಾಗಿ ಇವನು ಬಂದು ಅದನ್ನು ವಶಪಡಿಸ್ಕೊಳ್ತಾನೆ. ಹಾಗಾಗಿ ಅವರಿಗೆ ತುಂಬಾನೇ ಲಾಸ್ ಆಗುತ್ತೆ ಬ್ರಿಟಿಷರಿಗೆ. ಹಾಗಾಗಿ ಅಸಹಾಯಕರಾದಂಥ ಬ್ರಿಟಿಷರು ಕರ್ನಾಟಕದ ನವಾಬನಾಗಿರ್ತಕ್ಕಂಥ ಅನ್ವರುದ್ದೀನ್, ನೆನ್ಪಿಟ್ಕೋಬೇಕು ಮಕ್ಕಳೇ, ಆ ಅನ್ವರುದ್ದೀನ್ ಅಲ್ಲಿ ಮೊರೆಯನ್ನ ಹೊಡ್ತಾನೆ, ಬ್ರಿಟಿಷರು ಹೋಗ್ತಾರೆ. ಹಾಗಾಗಿ ಮದ್ರಾಸ್ನಿಂದ ಫ್ರೆಂಚರನ್ನು ಹೊರಗಟ್ಟಲಿಕ್ಕೆ ಅನ್ವರುದ್ದೀನ್ ಕಳಿಸಿಕೊಟ್ಟಂತ ಒಂದು ಸೇನೆಯನ್ನು ಕಳಿಸಿಕೊಡ್ತಾನೆ. ಆದರೆ ಆ ಫ್ರೆಂಚರ ಎದುರಿಗೆ ಅನ್ವರುದ್ದೀನ್ ಕಳಿಸಿಕೊಟ್ಟಂತ ಸೇನೆ ಸಂಪೂರ್ಣವಾಗಿ ಸೋಲನ್ನ ಅನುಭವಿಸುತ್ತೆ. ಓಕೆ, ಹೀಗಾಗಿ ಕೊನೆಗೆ ಲ್ಯಾಂಬೋರ್ಡಿನಾ ಏನ್ ಮಾಡ್ದ, ಡೂಪ್ಲೆಗೆ ತಿಳಿಸಿದೆ. ಕೊನೆಗೆ ಏನ್ ಮಾಡ್ಬಿಟ್ಟು ದುಡ್ಡಿನ ಆಸೆಗೆ ಬೀಳ್ತಾನೆ ಲ್ಯಾಂಬೋರ್ಡಿನಾ. ಸೊ ದುಡ್ಡಿನ ಆಸೆಗೆ ಬಿದ್ದು ಆ ಗೆದ್ದಂತ ಮದ್ರಾಸನ್ನ ಮತ್ತೆ ಲಕ್ಷಾಂತರ ಗಟ್ಟಲೆ ಹಣವನ್ನ ಬ್ರಿಟಿಷರಿಂದ ಪಡ್ಕೊಂಡು ಆ ಡೂಪ್ಲೆಗೆ ಹೇಳದೆ ಮದ್ರಾಸನ್ನ ಮತ್ತೆ ವಾಪಸ್ ಕೊಟ್ಬಿಟ್ಟು ಅವನು ಮತ್ತೆ ಬಂದಂತ ಮಾರಿಷಿಯಸ್ ಅನ್ನೋ ಪ್ರದೇಶಕ್ಕೆ ಹೊರಟು ಹೋಗ್ಬಿಡ್ತಾನೆ. ಇದರಿಂದ ಈ ಡೂಪ್ಲೆಗೆ ಬಹಳಷ್ಟು ಕೋಪ ಬಂದ್ಬಿಡುತ್ತೆ. ಹೀಗಾಗಿ ಮತ್ತೆ ಡೂಪ್ಲೆ ಏನ್ ಮಾಡ್ದ, ಮತ್ತೆ ಹೇಗಾದ್ರೂ ಆ ಮದ್ರಾಸನ್ನ ಮತ್ತೆ ಪಡ್ಕೋಬೇಕು ಅಂತೇಳಿ ವಿಫಲ ಪ್ರಯತ್ನವನ್ನ ಮಾಡ್ತಾನೆ. ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾನೆ, ಆದರೆ ಅದರಲ್ಲಿ ವಿಫಲ ಆಗ್ತಾನೆ. ಯಾರು? ಡೂಪ್ಲೆ. ಅಂತಿಮವಾಗಿ ಈ ಯುದ್ಧ ಈ ಯುರೋಪ್ನಲ್ಲಿ ಪ್ರಿನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ, ಅಂದರೆ ಪ್ರಿನ್ಸ್ ಮೀನ್ಸ್ ಫ್ರೆಂಚರು, ಬಹುತೇಕವಾಗಿ ಫ್ರೆಂಚರು ಮತ್ತು ಇಂಗ್ಲೆಂಡಿನ ನಡುವೆ ಒಂದು ಒಪ್ಪಂದ ಆಗುತ್ತೆ. ಆ ಒಪ್ಪಂದನೇ ಎಕ್ಸ್ಲಾ ಚಾಪೆಲ್, ನೆನ್ಪಿಟ್ಕೋಬೇಕು, ಎಕ್ಸ್ಲಾ ಚಾಪೆಲ್ ಎನ್ನುವಂತ ಒಂದು ಒಪ್ಪಂದದೊಂದಿಗೆ ಮೊದಲನೇ ಕರ್ನಾಟಕ ಯುದ್ಧ ಏನಾಗ್ತಾ ಬಂತು, ಮುಕ್ತಾಯ ಆಗ್ತಾ ಬಂತು. ಸೊ ಹೀಗೆ ಎಕ್ಸ್ಲಾ ಚಾಪೆಲ್ ಕೇಳ್ತಾರೆ, ಯಾವ ಒಪ್ಪಂದದೊಂದಿಗೆ ಕೊನೆ ಆಯ್ತು ಅಂತ ಕೇಳ್ತಾರೆ, ನೆನ್ಪಿಟ್ಕೋಬೇಕು. ಸೊ ಈಗ ನಾವು ಎರಡನೇ ಕರ್ನಾಟಕ ಯುದ್ಧದ ಬಗ್ಗೆ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಇದನ್ನ 2 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರ್ತದೆ. ಈ ಯುದ್ಧಗಳ ಬಗ್ಗೆ ಯಾವ್ದಾರು ಕೇಳ್ತಾನೆ 2 ಮಾರ್ಕ್ಸಿಗೆ, ಅಥವಾ ಕಾರಣ, ಪರಿಣಾಮ, ಅಥವಾ ಈ ಒಪ್ಪಂದಗಳು, ಸೊ ಇವುಗಳನ್ನ ಕೇಳ್ತಾನೆ, ನೆನ್ಪಿಟ್ಕೋಬೇಕು ಮಕ್ಕಳೇ, 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ಎರಡನೇ ಕರ್ನಾಟಕ ಯುದ್ಧ 1749ರಿಂದ 1754 ನಡೀತದೆ. ಫ್ರೆಂಚರು ಏನ್ ಮಾಡ್ತಾರೆ, ಅಸಫ್ ಜಾನ ಮತ್ತೊಬ್ಬ ಮಗನಾಗಿರ್ತಕ್ಕಂಥ ಸಲಾಬತ್ ಜಂಗನನ್ನ ಹೈದರಾಬಾದಿನ ನಿಜಾಮನಾಗಿ ಅವರು ಮಾಡ್ತಾ ಬಂದ್ರು. ಯಾರು? ಫ್ರೆಂಚರು. ಯಾರನ್ನ? ಒಂದು ನಿಮಿಷ. ಸೊ ನೋಡಿ, ಎರಡನೇ ಮಾಯುದ್ಧದಲ್ಲಿ ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ ಫ್ರೆಂಚರ ನೋಡಿ ಅಸಫ್ ಜಾನ ಮತ್ತೊಬ್ಬ ಮಗನಾಗಿರ್ತಕ್ಕಂಥ ಸಲಾಬತ್ ಜಂಗ್, ನೆನ್ಪಿಟ್ಕೋಬೇಕು, ಸಲಾಬತ್ ಜಂಗನನ್ನ ಹೈದರಾಬಾದಿನ ನಿಜಾಮನನ್ನಾಗಿ ಅವರು ಕೂರಿಸ್ತಾರೆ. ಸೊ ಕೂರಿಸಿದಾಗ ಅವರ ರಕ್ಷಣೆಗಾಗಿ ಆಸ್ಥಾನದಲ್ಲಿ ಫ್ರೆಂಚರು
ತಮ್ಮ ತಮ್ಮ ಒಂದು ಸೈನ್ಯವನ್ನ ಅವನಿಗೆ ರಕ್ಷಣೆಗಾಗಿ ಕೊಟ್ಟಿರ್ತಾರೆ. ಸೊ ಆ ಸೈನ್ಯದ ಮುಖ್ಯಸ್ಥನಾಗಿ ಬುಸ್ಸಿ ಎನ್ನುವಂತ ಕ್ಯಾಪ್ಟನ್ ಬುಸ್ಸಿ ಅಂತ ಕರೀತಾರೆ ಅವನ್ನ. ಆ ಬುಸ್ಸಿ ಎನ್ನುವಂತ ಅಧಿಕಾರಿಯನ್ನ ಅಲ್ಲಿ ನೇಮಿಸಿರ್ತಾರೆ. ಮತ್ತೊಂದು ಕಡೆ ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ ಎನ್ನುವಂಥವನು ಕರ್ನಾಟಕದ ನವಾಬನಾಗಿ ಅಲ್ಲಿ ಆಯ್ಕೆ ಆಗ್ತಾ ಬಂದ. ಸೊ ಹೀಗೆ ಒಂದು ಕಡೆ ಫ್ರೆಂಚರು ಒಬ್ಬರಿಗೆ ಸಪೋರ್ಟ್ ಅನ್ನ ಮಾಡಿದ್ರು, ಬಹುತೇಕವಾಗಿ ಹೈದರಾಬಾದ್ ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದ್ರು. ಸೊ ಆದ್ರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಯಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಎನ್ನುವಂಥವ್ರು. ರಾಬರ್ಟ್ ಕ್ಲೈವ್ನು ತುಂಬಾ ಮುಖ್ಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇಂಗ್ಲಿಷರಲ್ಲಿ. ಸೊ ಈ ರಾಬರ್ಟ್ ಕ್ಲೈವ್ನು ಕರ್ನಾಟಕದ ರಾಜಧಾನಿಯಾಗಿದ್ದಂತಹ ನೆನ್ಪಿಟ್ಕೋಬೇಕು, ಆರ್ಕಾಟಿನ ಮೇಲೆ ಆಕ್ರಮಣವನ್ನ ಮಾಡಿ ಫ್ರೆಂಚರು ಮತ್ತು ಚಂದಾ ಸಾಹೇಬರನ್ನ ಸೋಲಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾರೋ ಇಂಗ್ಲಿಷರು. ಕಂಪನಿ ರಾಬರ್ಟ್ ಕ್ಲೈವ್ ಇದರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದಂತ ಒಬ್ಬ ವ್ಯಕ್ತಿಯಾಗಿ ಕಂಡು ಬರ್ತಾನೆ. ರಾಬರ್ಟ್ ಕ್ಲೈವ್ ಯಾವಾಗ ಈ ಚಂದಾ ಸಾಹೇಬರನ್ನ ನವಾಬನನ್ನಾಗಿ ಮಾಡಿದ್ರು. ಸೊ ಹಾಗಾಗಿ ಆ ಒಂದು ಫ್ರೆಂಚರು ಮತ್ತು ಚಂದಾ ಸಾಹೇಬರ ಮೇಲೆ ಅವರು ದಾಳಿಯನ್ನ ಮಾಡಿ ಅವನನ್ನ ಸೋಲಿಸಿದಾಗ ಅಂತಿಮವಾಗಿ ಯುದ್ಧದಲ್ಲಿ ಚಂದಾ ಸಾಹೇಬರನ್ನ ಬಂಧಿಸಿ ಅವನನ್ನ ಹತ್ಯೆಯನ್ನು ಕೂಡ ಮಾಡ್ತಾರೆ. ಅವನ ಸ್ಥಾನಕ್ಕೆ ಈಗ ಅಲ್ಲಿ ಖಾಲಿ ಆಯ್ತಲ್ವಾ ಕರ್ನಾಟಕದ ನವಾಬನ ಸ್ಥಾನ. ಹಾಗಾಗಿ ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾದಂತಹ ಮಹಮ್ಮದ್ ಅಲಿ ಎನ್ನುವಂಥವರನ್ನ ನವಾಬನನ್ನಾಗಿ ಅಲ್ಲಿ ಏನ್ ಮಾಡ್ತಾರೆ, ನೇಮಕ ಮಾಡ್ತಾರೆ. ಹಾಗಾಗಿ ಮಹಮ್ಮದ್ ಅಲಿ ಏನಾದ ಅಲ್ಲಿ ಕರ್ನಾಟಕದ ನವಾಬನಾಗಿ ಆಯ್ಕೆ ಆದ. ಸೊ ಕೊನೆಗೆ ಇವರಿಬ್ಬರ ನಡುವೆ ಪೈಪೋಟಿ ಉಂಟಾಗಿ ಇದರಲ್ಲಿ ಒಂದು ಹೆಜ್ಜೆ ದಾಪುಗಾಲನ್ನ ಬ್ರಿಟಿಷರು ಮುಂದೆ ಒಂದು ಹೆಜ್ಜೆ ದಾಪುಗಾಲನ್ನ ಹಿಡ್ತಾರೆ. ಸೊ ಹಾಗಾಗಿ ಕೊನೆಗೆ ಈ ಒಂದು ಎರಡನೇ ಕರ್ನಾಟಕ ಯುದ್ಧವು ಕೂಡ ಪಾಂಡಿಚೇರಿ ಎನ್ನುವಂತ ಒಪ್ಪಂದದೊಂದಿಗೆ ಏನಾಗ್ತಾ ಬಂತು, ಮುಕ್ತಾಯ ಆಗ್ತಾ ಬಂತು ಅನ್ನುವಂಥದ್ದು ಕೂಡ. ಸೊ ಇದಾದಾಗ ಯಾವಾಗ ಇದರಲ್ಲಿ ಒಂದು ಹೆಜ್ಜೆ ಸೋಲನ್ನು ಅನುಭವಿಸಿದ್ರು, ಫ್ರೆಂಚರು ಡೂಪ್ಲೆಯನ್ನ ಆ ಸಂದರ್ಭದಲ್ಲಿ ಹಿಂದಕ್ಕೆ ಕರೆಸ್ಕೊಂಡ್ರು. ಬಟ್ ಒಂದು ಹೆಜ್ಜೆ ಮುಂದನ್ನ ಇಟ್ಟರು, ಒಂದು ಕಾಲನ ಮುಂದನ್ನ ಇಟ್ಟರು. ಅಂದ್ರೆ ಜಯಬೇರಿಯ ಕಡೆಗೆ ಇಂಗ್ಲಿಷರು ಪಯಣವನ್ನು ಬೆಳೆಸಿದ್ರು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಸೊ ಒಟ್ಟಾರೆ ಪಾಂಡಿಚೇರಿ ಒಪ್ಪಂದದಲ್ಲಿ ಮುಕ್ತಾಯ ಆಗ್ತಾ ಬಂತು ಅನ್ನುವಂಥದ್ದು ಕೂಡ. ಓಕೆ. ಸೊ ಈ ಒಟ್ಟಾರೆ ಹೇಳೋದಾದ್ರೆ ಈ ಎರಡನೇ ಕರ್ನಾಟಕ ಯುದ್ಧ ಅನ್ನುವಂಥದ್ದು ರಾಜಕೀಯ ಹಿನ್ನಡೆಯನ್ನ ಫ್ರೆಂಚರಿಗೆ ಅನುಭವಿಸುವಂತೆ ಮಾಡ್ತು, ಅವರ ಪ್ರತಿಷ್ಠೆಯನ್ನು ಕಡಿಮೆ ಮಾಡ್ತು ಎನ್ನುವಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ ಎನ್ನುವಂಥದ್ದು. ಈಗ ಮೂರನೇ ಕರ್ನಾಟಕ ಯುದ್ಧದ ಬಗ್ಗೆ ನೋಡೋಣ. 1756ರಿಂದ 1763 ತನಕ ಮೂರನೇ ಕರ್ನಾಟಕ ಯುದ್ಧನ ಗಮನಿಸಬಹುದು. ಈ ಸಂದರ್ಭದಲ್ಲಿ ಆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಸೋಲನ್ನ ಅನುಭವಿಸಿದ್ರು, ಹಿನ್ನಡೆಯನ್ನು ಅನುಭವಿಸಿದ್ರು ಫ್ರೆಂಚರು. ಆ ಸೇಡನ್ನು ತೀರ್ಸ್ಕೋಬೇಕಂತೇಳಿ ಕಾಯ್ತಾ ಇದ್ರು. ಸೊ ಇದರಲ್ಲಿ ಮೂರನೇ ಕರ್ನಾಟಕ ಯುದ್ಧಕ್ಕೆ ಕಾರಣ ಏನಪ್ಪ ಅಂದ್ರೆ ಬಹುತೇಕವಾಗಿ ಫ್ರೆಂಚರು ಅದನ್ನ ಮತ್ತೆ ಮುಂದುವರಿಸೋದು. ಫ್ರೆಂಚರ ಕೌಂಟ್ ಡಿ ಲಾಲಿ ಎನ್ನುವಂಥವನು 1760ರಲ್ಲಿ ವಾಂಡಿವಾಶ್, ನೆನಪಿಟ್ಕೋಬೇಕು, ವೆರಿ ಇಂಪಾರ್ಟೆಂಟ್, ವಾಂಡಿವಾಶ್ ಕೋಟೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೆ. ಇದೇ ಮೂರನೇ ಕರ್ನಾಟಕ ಯುದ್ಧಕ್ಕೆ ಮುಖ್ಯ ಕಾರಣ ಆಗ್ತಕ್ಕಂಥದ್ದು. ಸೊ ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷರ ಸೇನಾಧಿಕಾರಿಯಾಗಿರ್ತಕ್ಕಂಥ ಬಹಳಷ್ಟು ಸ್ಟ್ರಾಂಗ್ ಇದ್ದ ಸರ್ ಐರ್ಕೂಟನ್ ಅಂತ ಕರೀತಾರೆ ಅವ್ರನ್ನ. ಸರ್ ಐರ್ಕೂಟ್ ಅಂತಂದ್ರೂ ಕರಿಬಹುದು, ಐರ್ಕೂಟನ್ ಅಂತಲೂ ಕೂಡ ಹೇಳ್ಬೋದು. ಸರ್ ಐರ್ಕೂಟನ್ ಏನ್ ಮಾಡಿದ್ರು, ಫ್ರೆಂಚರನ್ನ ಸಂಪೂರ್ಣವಾಗಿ ಸದೆಬಡಿಯುವಂತ ಕೆಲಸವನ್ನ ಮಾಡಿದ. ಬುಸ್ಸಿಯನ್ನು ಕೂಡ ಸೆರೆ ಹಿಡಿದು ಸಂಪೂರ್ಣವಾಗಿ ಫ್ರೆಂಚರನ್ನ ಅವರೇನ್ ಮಾಡ್ದ, ಸೋಲನ್ನ ಅನುಭವಿಸುವಂತೆ ಮಾಡ್ದ. ಹೀಗೆ ಲಾಲಿಯು ತಪ್ಪಿಸಿಕೊಂಡ ಪಾಂಡಿಚೇರಿಯಲ್ಲಿ ಅವಾಗ ಏನ್ ಮಾಡ್ದ, ಕೌಂಟ್ ಡಿ ಯಾವಾಗ ಇಲ್ಲಿ ಸೋಲನ್ನು ಅನುಭವಿಸಿದ್ರು ಫ್ರೆಂಚರು, ಅವಾಗ ಲಾಲಿಯು ಏನ್ ಮಾಡಿದ, ತಪ್ಪಿಸಿಕೊಂಡು ಪಾಂಡಿಚೇರಿ ಎನ್ನುವಂತ ಪ್ರದೇಶದಲ್ಲಿ ತಲೆಯನ್ನ ಮರೆಸ್ಕೊಳ್ತಾನೆ. ಅಂತಿಮವಾಗಿ ಆ ಪಾಂಡಿಚೇರಿ ಮೇಲೂ ಕೂಡ ಮುತ್ತಿಗೆಯನ್ನ ಮಾಡ್ತಾರೆ ಇಂಗ್ಲಿಷರು. ಹಾಗಾಗಿ ಮುತ್ತಿಗೆಯನ್ನು ಹಾಕಿದ್ಮೇಲೆ 1761ರಲ್ಲಿ ಬೇಷರತ್ತಾಗಿ ಅವನೇನಾದ, ಅಲ್ಲೂ ಕೂಡ ಸಂಪೂರ್ಣವಾಗಿ ಶರಣಾಗ್ತಾನೆ. ಯಾರಿಗೆ? ಬ್ರಿಟಿಷರಿಗೆ. ಯಾರೋ? ಫ್ರೆಂಚರ ಈ ಒಂದು ಲಾಲಿ ಏನ್ ಬಂದಿದ್ನಲ್ಲ ಅವನು ಸಂಪೂರ್ಣವಾಗಿ ಶರಣಾಗ್ತಾನೆ. ಹೀಗೆ ಸಂಪೂರ್ಣವಾಗಿ ಇಲ್ಲಿ ಏನಾದ್ರು ಈ ಫ್ರೆಂಚರು ಸೋಲನ್ನ ಅನುಭವಿಸಿದ್ರು ಈ ಕರ್ನಾಟಕ ಯುದ್ಧಗಳಲ್ಲಿ ಎನ್ನುವಂಥದ್ದು ಕೂಡ. ಓಕೆ. ಸೊ ಈ ಮೂರು ಕರ್ನಾಟಕ ಯುದ್ಧಗಳಲ್ಲಿ ಒಟ್ಟಾರೆ ಹಿನ್ನಡೆಯನ್ನ ಫ್ರೆಂಚರು ಅನುಭವಿಸಿದ್ರು. ಸೊ ಅದರಲ್ಲಿ ಜಯಬೇರಿಯನ್ನು ಸಾಧಿಸಿದವರೇ ಬ್ರಿಟಿಷರು. ಸೊ ಈಗ ನೋಡೋಣ ಈ ಕರ್ನಾಟಕ ಯುದ್ಧಗಳ ಪರಿಣಾಮಗಳು. ತುಂಬಾನೇ ಇದನ್ನ ಇಂಪಾರ್ಟೆಂಟ್, ಕೇಳ್ತಾರೆ ಬಹುತೇಕವಾಗಿ, ನೆನ್ಪಿಟ್ಕೋಬೇಕು ಮಕ್ಕಳೇ. ಇದನ್ನ 2ರಿಂದ 3 ಮಾರ್ಕ್ಸ್ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೋಡಿ, ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ಭಾರತದಲ್ಲಿ ತಮ್ಮ ಎಲ್ಲಾ ನೆಲೆಗಳನ್ನ ಸಂಪೂರ್ಣವಾಗಿ ಕಳೆದುಕೊಂಡ್ರು. ಆಧಿಪತ್ಯ ಇನ್ನು ಅವರು ಸಾಧಿಸಿದ್ರಲ್ಲ ಅದನ್ನ ಕಳ್ಕೊಳ್ತಾ ಬಂದ್ರು, ಸೋಲನ್ನು ಅನುಭವಿಸಿ ಅನ್ನೋದು. ಎರಡನೇದಾಗಿ ನೋಡೋದಾದ್ರೆ 1763ರಲ್ಲಿ ನಡೆದಂತ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನ ಹಿಂತಿರುಗಿಸಿದ್ದಾರೆ. ನೋಡಿ, ಈ ಮೂರನೇ ಕರ್ನಾಟಕ ಯುದ್ಧ ಇದೆಯಲ್ಲ, ಅದು ಬಹುತೇಕವಾಗಿ ಈ ಪ್ಯಾರಿಸ್ ಒಪ್ಪಂದದೊಂದಿಗೆ ಅದು ಕೊನೆಯಾಗಿರುತ್ತೆ. ಸೊ ಅದನ್ನು ಬಹುತೇಕವಾಗಿ ನೆನ್ಪಿಟ್ಕೊಂಡಿರಿ. ಸೊ
ಈ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂತಿರುಗಿಸಬೇಕಾಗಿತ್ತು. ಯಾರೋ ಫ್ರೆಂಚರು 1763 ನಡೆದಂಥ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಮತ್ತೆ ವಾಪಸ್ ಕೊಡಬೇಕಾಯ್ತು. ಯಾರು ಒಪ್ಪಂದ ಮಾಡ್ಕೊಂಡ್ರು, ಆಯ್ತು ಅದನ್ನು ವಾಪಸ್ ಕೊಡ್ತೀವಿ ಪಾಂಡಿಚೇರಿ. ಯಾಕೆಂದ್ರೆ ಆ ಕೌಂಟಿ ಡ್ಯಾಲಿಯನ್ನ ಬಂಧಿಸಬೇಕಾದಾಗ ಪಾಂಡಿಚೇರಿ ಮೇಲೆ ಮುತ್ತಿಗೆ ಹಾಕಿದ್ರು ಬಹುತೇಕವಾಗಿ ಅರಿಕೋಟನ್. ಹಾಗಾಗಿ ಮತ್ತೆ ಅದನ್ನು ವಾಪಸ್ ಕೊಡ್ತೀವಿ ಅಂತೇಳಿ ಇದರಲ್ಲಿ ಒಪ್ಪಂದ ಆಗುತ್ತೆ. ಸೊ ಮೂರನೇದು, ಈ ಬೆಳವಣಿಗೆಗಳೊಂದಿಗೆ ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಸಂಪೂರ್ಣ ಮೂಲೆ ಗುಂಪು ಆಗುವಂಥ ಕೆಲಸವನ್ನು ಮಾಡಿಕೊಂಡ್ರು. ಸೊ ಹೀಗೆ ಒಟ್ಟಾರೆ ಬ್ರಿಟಿಷರು ತಮ್ಮ ಇತರೆ ಯುರೋಪಿಯನ್ ಪ್ರತಿಸ್ಪರ್ಧಿಗಳನ್ನು ಸಂಪೂರ್ಣವಾಗಿ ಇದ್ದಂಥ ದಮನ ಮಾಡಿ ದಕ್ಷಿಣ ಭಾರತವನ್ನು ಗೆಲ್ಲುವಂಥ ಕಾರ್ಯದಲ್ಲಿ ಮಗ್ನರಾಗ್ತಾ ಬಂದ್ರು ಅನ್ನುವಂಥದ್ದು. ಯಾಕೆಂದ್ರೆ ಇದ್ದಂಥ ಪೈಪೋಟಿ ಬಂದಂತಹ ಯುರೋಪಿಯನ್ನರಲ್ಲಿ ಪೈಪೋಟಿನ ಕೊಟ್ಟಂಥವ್ರು ಫ್ರೆಂಚರು. ಬಟ್ ಹಾಗಾಗಿ ಇದ್ದಂಥ ಎದುರಾಳಿಯೂ ಕೂಡ ಏನಾದ್ರೂ ಈಗ ನಾಶ ಆಗಿದ್ದರಿಂದ ಸೊ ಇಡೀ ದಕ್ಷಿಣ ಭಾರತವನ್ನು ಗೆಲ್ಲಬೇಕು, ಆಧಿಪತ್ಯವನ್ನು ಸ್ಥಾಪಿಸಬೇಕು ಎನ್ನುವಂಥ ಛಲವನ್ನು ಮತ್ತೆ ಮುಂದುವರಿಸಿಕೊಂಡು ಹೋಗುವಂಥ ಪ್ರಯತ್ನಗಳನ್ನ ಬ್ರಿಟಿಷರು ಮಾಡ್ತಾ ಬಂದರು ಎನ್ನುವಂಥದ್ದು. ಸೊ ಹೀಗೆ ಮೂರು ಕರ್ನಾಟಕ ಯುದ್ಧದಲ್ಲಿ ಜಯಭೇರಿಯನ್ನು ಬ್ರಿಟಿಷರು ಸಾಧಿಸ್ತಾ ಬಂದರು ಎನ್ನುವಂಥದ್ದು ಕೂಡ. ಸೊ ಈಗ ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಏನಾಗ್ತಾ ಬಂತು, ಹೀಗೆ ಮುಂದುವರಿತಾ ಹೋಗುತ್ತೆ ಇಲ್ಲಿಂದ. ಯಾಕೆಂದ್ರೆ ಪ್ರತಿಸ್ಪರ್ಧಿಗಳು ಇಲ್ದಂಗಾದ್ರು, ಈಗ ಇವ್ರದೇ ಡಾಮಿನೇಟ್, ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋದ್ರು ಆಳ್ವಿಕೆಯನ್ನ. ನೋಡಿ, ದಕ್ಷಿಣ ಭಾರತದಲ್ಲಿ ರಾಜಕೀಯ ನಿಯಂತ್ರಣವನ್ನು ಸಾಧಿಸಿದಂಥ ಈ ಬ್ರಿಟಿಷರು ಕರ್ನಾಟಕ ಯುದ್ಧಗಳಲ್ಲಿ ಗೆದ್ದು ಸೊ 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಸಂಪದ್ಭರಿತವಾದಂತಹ ಬಂಗಾಳ ಪ್ರಾಂತ್ಯದ ಮೇಲೆ ಪೂರ್ವ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಮುಂದಾಗ್ತಾ ಬಂದ್ರೆ. ಯಾಕೆ ಬಂಗಾಳವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಸುಮ್ಮನೆ ಯಾರು ಕೂಡ ಆಯ್ಕೆ ಮಾಡೋದಿಲ್ಲ. ಸೊ ಯಾಕೆಂದ್ರೆ ಅದು ಕೃಷಿಯಲ್ಲಿ, ವಾಣಿಜ್ಯ, ಕೈಗಾರಿಕಾ ಕ್ಷೇತ್ರದಲ್ಲಿ ಬಂಗಾಳ ಪ್ರಾಂತ್ಯವು ಬಹಳಷ್ಟು ಸಮೃದ್ಧವಾದ ಬೆಳವಣಿಗೆಯನ್ನ ಕಂಡಿತ್ತು. ಹಾಗಾಗಿ ಆ ಪ್ರದೇಶವನ್ನು ಗೆಲ್ಲಬೇಕು, ಅಲ್ಲಿ ಅಧಿಪತ್ಯ ಸ್ಥಾಪಿಸೋದ್ರ ಕಡೆಗೆ ಹೆಚ್ಚು ಗಮನವನ್ನ ಬ್ರಿಟಿಷರು ಕೊಟ್ಟರು. ಹೀಗಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಈ ಒಂದು ಪ್ರಾಂತ್ಯದಿಂದ ಅಪಾರ ಲಾಭವನ್ನು ಕೂಡ ಗಳಿಸ್ತಾ ಇತ್ತು. ಅಲ್ಲಿ ಅಧಿಪತ್ಯವನ್ನು ನಾವು ಪಡ್ಕೊಳ್ಳೇಬೇಕನ್ನೋ ಕಾರಣಕ್ಕೆ ಬಂಗಾಳದ ಕಡೆ ಹೆಚ್ಚು ಗಮನವನ್ನ ಕೊಡ್ತಾ ಬಂದ್ರು ಎನ್ನುವಂಥದ್ದು ಕೂಡ. 1717ರಲ್ಲಿ ಮೊಘಲರ ದೊರೆಯಾಗಿರ್ತಕ್ಕಂಥ ಫಾರೂಕ್ ಸಿಯಾರ್ನು ಕೂಡ ಬಂಗಾಳದಲ್ಲಿ ಮುಕ್ತ ವ್ಯಾಪಾರವನ್ನು ನಡೆಸಲಿಕ್ಕೆ ಬ್ರಿಟಿಷರಿಗೆ ಒಂದು ಅನುಮತಿಯನ್ನು, ಪರವಾನಗಿಯನ್ನ ಅವನಿಗೆ ಕೊಡ್ತಾನೆ. ಅಂದ್ರೆ ದಸ್ತಕಗಳು ಅಂದ್ರೆ ಮೀನ್ಸ್ ಪರವಾನಗಿ ಅಂದ್ರೆ ಲೈಸೆನ್ಸ್ ಅಂತೀವಲ್ಲ ಆ ತರ. ನೋಡಿ, ಅವನು ಕಂಪ್ನಿ ಕೊಟ್ಬಿಡ್ತಾನೆ. ಫಾರೂಕ್ ಸಿಯಾರ್ ಅವರಿಗೆ ಅಲ್ಲಿ ಮುಕ್ತ ವ್ಯಾಪಾರ ಮಾಡ್ಕೊಳ್ಳಿ ಅಂತೇಳಿ ಒಂದು ಪರ್ಮಿಷನ್ ಅನ್ನ ಕೊಟ್ಬಿಡ್ತಾನೆ ಬ್ರಿಟಿಷರಿಗೆ. ಸೊ ಆದರೆ ಈ ಒಂದು ದೊಡ್ಡ ಸಮಸ್ಯೆ ಆಗತ್ತೆ ಇಲ್ಲಿ. ಅವ್ರು ಯಾಕೆ ಅಂತಂದ್ರೆ ಕಂಪನಿಗೆ ನೀಡಿದ್ದ ನೋಡಿ ಸೀಮಿತವಾಗಿದ್ದಂಥ ಈ ದಸ್ತಕಗಳನ್ನು ಅವ್ರಿಗೆ ಮಾತ್ರ ಯೂಸ್ ಮಾಡ್ಕೋಬೇಕಾಗಿತ್ತು ಬ್ರಿಟಿಷರು. ಆದರೆ ಅವರು ಆ ಕೊಟ್ಟಂತ ಒಂದು ದಸ್ತಕಗಳನ್ನ ಅಥವಾ ಅನುಮತಿ ಪರವಾನಗಿ ಪತ್ರವನ್ನ ವ್ಯಾಪಾರ ವ್ಯವಹಾರಕ್ಕಾಗಿ ಇನ್ನೊಂದು ಬೇರೆಯವರಿಗೆ ಎಲ್ಲ ಮಾರ್ಕೊಂಡು ಅಲ್ಲಿಂದನೂ ಲಾಭ ಪಡ್ಕೊಂಡು ಇವರು ಸ್ವತಃ ಮುಕ್ತ ವ್ಯಾಪಾರ ಮಾಡ್ಕೊಂಡು ಎರಡೆರಡು ಕಡೆ ಲಾಭವನ್ನ ಪಡ್ಕೊಳ್ಳಿಕ್ಕೆ ಶುರು ಮಾಡ್ತಾ ಬಂದ್ರು. ಕೊಟ್ಟಿದ್ದು ಬ್ರಿಟಿಷರಿಗೆ, ಬಟ್ ಅದನ್ನ ಅವ್ರು ಇನ್ನೊಬ್ರಿಗೆ ಮಾರ್ಕೊಂಡು ಎರಡೆರಡು ಕಡೆ ಲಾಭ ತಿನ್ಲಿಕ್ಕೆ ಶುರು ಮಾಡ್ತಾ ಬಂದ್ರು. ಹಾಗಾಗಿ ದುರುಪಯೋಗ ಪಡಿಸ್ಕೊಂಡ್ರು ಇದನ್ನ, ಯಾರನ್ನ ಪರವಾನಗಿ ಪತ್ರಗಳನ್ನ ಬ್ರಿಟಿಷರು. ಇದೊಂದು ಸಮಸ್ಯೆ ಆಗ್ತಾ ಬಂತು. ಇದರಿಂದ ಬಂಗಾಳದ ಸರ್ಕಾರಕ್ಕೆ ಅಪಾರವಾದಂತ ನಷ್ಟ ಉಂಟಾಗ್ತಾ ಇತ್ತು ಅನ್ನುವಂಥದ್ದು ಕೂಡ. ಇವರಿಗೆ ಯಾಕೆಂದ್ರೆ ಒಪ್ಪಿಗೆ ಕೊಟ್ಟಿದ್ರಿಂದ ಇವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ರು, ವ್ಯಾಪಾರ ಮಾಡ್ತಾ ಇದ್ರು. ಇವ್ರಿಗೇನು ಅಡ್ಡಿ ಆತಕ್ಕಿರ್ಲಿಲ್ಲ, ಒಪ್ಪಿಗೆ ಸಿಕ್ಬಿಟ್ಟಿತ್ತು. ಆ ಪರವಾನಗಿ ಇಟ್ಕೊಂಡು ಅದನ್ನು ಇನ್ನೊಬ್ಬರಿಗೆ ಮಾರ್ಕೊಂಡು ಅಲ್ಲೂ ಲಾಭ ತಿನ್ನಕ್ಕೆ. ಹೀಗಾಗಿ ಬಹಳಷ್ಟು ನಷ್ಟ ಈ ಬಂಗಾಳಕ್ಕೆ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ಇಂತಹ ಈ ದಸ್ತಕಗಳ ದುರುಪಯೋಗವನ್ನ ಬಹಳಷ್ಟು ಜನ ವಿರೋಧಿಸಿದ್ರು, ಈ ಬ್ರಿಟಿಷರ ಈ ದಸ್ತಕಗಳ ದುರುಪಯೋಗವನ್ನ. ಉದಾಹರಣೆ ಮುರ್ಷಿದ್ ಅಲಿ ಖಾನ್ನಿಂದ ಅಲಿವರ್ದಿ ಖಾನ್ನವರೆಗೂ ಕೂಡ ಅಲ್ಲಿ ಬಂದಂತಹ ಈ ಅಧಿಕಾರಿಗಳು, ಅಲ್ಲಿ ರಾಜರುಗಳು ಅದನ್ನೆಲ್ಲದನ್ನು ಕೂಡ ವಿರೋಧಿಸುವಂತ ಕೆಲಸವನ್ನ ಮಾಡಿದ್ರು. ಸೊ ಮುಂದೆ ಇದೇ ವಿಚಾರವು ಆ ನವಾಬರಿಗೂ ಮತ್ತು ಕಂಪನಿಯ ನಡುವೆ ಸಂಘರ್ಷಕ್ಕೂ ಕೂಡ ಏನಾಗ್ತಾ ಬಂತು, ಎಡೆ ಆಗ್ತಾ ಬಂತು, ಅಥವಾ ಸಂಘರ್ಷಕ್ಕೆ ಕಾರಣ ಆಗ್ತಾ ಬಂತು ಅನ್ನುವಂಥದ್ದು ಕೂಡ. ಸೊ ಇದರ ಪರಿಣಾಮವಾಗಿ ಭಾರತದಲ್ಲಿ 2 ಯುದ್ಧಗಳು ಮತ್ತೆ 2 ಪ್ರಮುಖ ಯುದ್ಧಗಳು, ಮಹತ್ವಪೂರ್ಣ ಯುದ್ಧಗಳು ಇಲ್ಲಿ ಆರಂಭವಾಗ್ತಾ ಬಂದು. ಸೊ ಆ ಯುದ್ಧಗಳೇ ಪ್ಲಾಸಿ ಕದನ ಮತ್ತು ಬಕ್ಸರ್ ಕದನಗಳು ಅಂತೇಳಿ ಗುರುತಿಸ್ತೇವೆ ಅನ್ನುವಂಥದ್ದು ಕೂಡ. ಸೊ ಆ ಪ್ಲಾಸಿ ಕದನದ ಬಗ್ಗೆ ನಾವು ಈ ತರಗತಿಯಲ್ಲಿ ವಿಚಾರವನ್ನ ಮಾಡ್ತಾ ಬರೋಣ. ಒಟ್ಟಾರೆ ನಾವೀಗ 3 ಕರ್ನಾಟಕ ಯುದ್ಧಗಳ ಬಗ್ಗೆ ನೋಡ್ತಾ ಬಂದ್ವಿ. ಆ 3 ಕರ್ನಾಟಕ ಯುದ್ಧಗಳಲ್ಲಿ ಬ್ರಿಟಿಷರು ಯಾವ ರೀತಿ ಒಂದು ಪೈಪೋಟಿಯನ್ನ ಮಾಡಿದ್ರು, ಫ್ರೆಂಚರನ್ನ ಯಾವ ರೀತಿ ಸದೆ ಬಡಿದ್ರು, ಮತ್ತೆ ಯಾವ ರೀತಿ ಜಯಭೇರಿಯನ್ನು ಸಾಧಿಸಿ ತಮ್ಮ ಅಧಿಪತ್ಯವನ್ನು ಮತ್ತೆ ಯಾವ ರೀತಿ ಸಾಧಿಸೋದ್ರ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟರು, ಆ ಗಮನವನ್ನು ನಂತರದ ದಿನಗಳಲ್ಲಿ ಯಾವ ಪ್ರದೇಶ ಬಂಗಾಳದ ಮೇಲೆ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಬಂದ್ರು ಎನ್ನುವಂಥದ್ದನ್ನೆಲ್ಲದನ್ನು ಕೂಡ ನೋಡಿದ್ವಿ ಮಕ್ಕಳೇ. ಸೊ ಇಷ್ಟು ಇರಲಿ. ಈಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಸೊ ಅದನ್ನು ನೀವು ಮನೆಯಲ್ಲಿ ಬರ್ಕೊಂಬರ್ಬೇಕಾಗ್ತದೆ. ಸೊ ನೋಡಿ ಏನಪ್ಪಾ ಅಂತಂದ್ರೆ ನೋಡಿ, ಕರ್ನಾಟಕ ಯುದ್ಧಗಳ ಪರಿಣಾಮಗಳನ್ನ ತಿಳಿಸಿ, ಇಷ್ಟು ಬರ್ಕೊಂಬರ್ರಿ. ಇಲ್ಲಿ ತನಕ ಇರಲಿ. ಅದನ್ನ ಮುಂದಿನ ಕ್ಲಾಸಲ್ಲಿ